ಆತ್ಮೀಯ ಯಾಜ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. Technical standards from Brazil. The American complex economic structure of Brazil. We are representatives of Brazil at ISO, ISC, the Pan American Code of Good Practices, Standardization of the World Trade Organization. In terms of sustainability, enabling responsible ISC and IT first, because to be able to reach all our stakeholders. Particularly on the AI governance. We all use ChatGPT or Implementor 42 because I think it was perfectly. Activities that we are carrying out will help in interoperability of various AI systems. Maybe most of the Middle East countries are adopting Arab Emirates government's priorities, strengthen the regulatory effect as a challenging, not only in the UAE but everywhere, because you have different stakeholders. Speech, I would like to emphasize on my suggestions. I think that's the way to go, and to be supporting the corridor of the national standards that we develop outside of the nation. Can you just put it on the screen? Yesterday afternoon discussion, Indonesia. Today's ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ. ಚರ್ಚೆ ಮಾಡಿ ಎಲ್ಲಿ ಅವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಹೋದ್ಮೇಲೆ ಏನು ನಾವೆಲ್ಲ ಅವರೇನು ಯಾವಾಗ ಸಿದ್ಧತೆ ಮಾಡಿದ್ದೀವಿ ಎಲ್ಲ ಕೂಡ ನಾನು ಆ ಟೈಮು ಯಾವುದು ಕೇಳೋದು ಇಲ್ಲ, ಅವಶ್ಯಕತೆನೂ ಇಲ್ಲ. ಈಗ ವಿಧಿ ಇಲ್ಲದೆ SIR ಸಿದ್ಧತೆ ಕೂಡ ಮಾಡ್ತೀವಿ. ನನಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲೂ ಕೂಡ ಅವ್ರಿಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾ ಇದೆ. ಗ್ರಾಮ ಪಂಚಾಯತಿಗಿನ ಅಧಿಕಾರಿಗಳನ್ನ ಕೂಡ ನಡೆಸೋದು ಯಾವುದೋ ರಿಸರ್ವೇಷನ್ ಇಶ್ಯೂಸ್ ಅಲ್ಲಿ ಕೊಟ್ಟಿದೆ. ಯಾವುದೇ ಆದರೂ ಅದಕ್ಕೆ ಮುಕ್ತಿ ಮಾಡಿ ನಾವು ಎಲ್ಲ ಎಲೆಕ್ಷನ್ಸ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಲ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇಲ್ಲಿ ನಾವು ಮುಗಿಸೋಣ. ದಸರಾದಿಂದ ಪ್ರಾರಂಭ ಆಗಿ 90 ದಿವಸಗಳ ಕಾಲ ಕೂಡ ವಸ್ತು ಪ್ರದರ್ಶನ ನಡೆಸುತ್ತೆ. ಈ ವರ್ಷ ಕೂಡ 11-10-2026ರಿಂದ 8-1-2027 ಜನವರಿ 8ನೇ ತಾರೀಕು ತನಕ 90 ದಿವಸಗಳ ಕಾಲ ನಡೆಯುತ್ತೆ. ಬೇಡಿಕೆ ಬಂದರೆ ಇನ್ನೂ ಕೂಡ ಮುಂದುವರಿಸ್ತದೆ. 2023ರಲ್ಲಿ ನಮ್ಮ ಸರ್ಕಾರ ಬಂದಾಗ ವಸ್ತು ಪ್ರದರ್ಶನಕ್ಕೆ ಫುಟ್ಫಾಲು ಬಂದಂಥ ಜನರ ಸಂಖ್ಯೆ ಸುಮಾರು 8 ಲಕ್ಷ ಇತ್ತು. 2024ಕ್ಕೆ 9 ಲಕ್ಷ ಆಯಿತು.
ಕಳೆದ ಬಾರಿ ಆಯುಬ್ ಅವರು ಅಧ್ಯಕ್ಷರಾಗಿ ಬಹಳ ಉತ್ತಮವಾಗಿ ಕೆಲಸ ನಿರ್ವಹಿಸಿ ಒಂದು ಶಾಶ್ವತವಾದಂತಹ ಆಹಾರ ಮಳಿಗೆಗಳ ಒಂದು ಸಂಕೀರ್ಣ ಕೂಡ ಮಾಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಸೊ ಅದೇ ಈಗ ಉದ್ದೇಶಿತ ಒಂದು ಯೋಜನೆ ಆಯುಬ್ ಅವ್ರದ್ದು. ಸೊ ಅದರಿಂದ ಭಾಳ ಅನುಕೂಲ ಆಗುತ್ತೆ. ಶಾಶ್ವತ ಒಂದು ಫುಡ್ ಕೋರ್ಟ್ ಇದ್ದರೆ ಜನ ಏನೋ ಕೂಡ ಬರೋಕ್ಕಾಗುತ್ತೆ. ಯಾಕೆಂದರೆ ಎಲ್ಲೂ ಕೂಡ ಮೈಸೂರಿನಲ್ಲಿ ಒಂದು ವ್ಯವಸ್ಥಿತವಾದಂತಹ ಫುಡ್ ಸ್ಟ್ರೀಟ್ ಅಥವಾ ಫುಡ್ ಕೋರ್ಟ್ ಇಲ್ಲ. ಸೊ ಇದು ಮಾಡಿದರೆ ಜನರಿಗೆ ಅನುಕೂಲ ಆಗುತ್ತೆ. ಬರೋ ಪ್ರವಾಸಿಗರಿಗೆ ಒಳ್ಳೆ ಅನುಭವ ಕೊಡಬೇಕು ಅಂತ ಹೇಳಿ ಅದಕ್ಕೆ ಅಂತ ಒಂದು ಪ್ರಾಧಿಕಾರನ ಕೂಡ ನಾವು ರಚನೆ ಮಾಡಿದ್ವಿ. ಈ ಒಂದು ವಸ್ತು ಪ್ರದರ್ಶನ ಪ್ರಾಧಿಕಾರ ದಸರಾದಿಂದ ಪ್ರಾರಂಭ ಆಗಿ 90 ದಿವಸಗಳ ಕಾಲ ಕೂಡ ವಸ್ತು ಪ್ರದರ್ಶನ ನಡೆಸುತ್ತೆ. ಈ ವರ್ಷ ಕೂಡ 11/10/2026ರಿಂದ 8/1/2027 ಜನವರಿ 8ನೇ ತಾರೀಕು ತನಕ 90 ದಿವಸಗಳ ಕಾಲ ನಡೆಯುತ್ತೆ. ಬೇಡಿಕೆ ಬಂದರೆ ಇನ್ನೂ ಕೂಡ ಮುಂದುವರಿಸ್ತೇವೆ. ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಈ ಶಿವಕುಮಾರ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ಈಗಲಾದರೂ ಬಿಡದಿಯಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ಹೊರಟಿದ್ದೀರ, ಇದನ್ನು ನಿಲ್ಲಿಸಬೇಕು. ಇದರ ಬದಲಿಗೆ ಬೇರೆ ಎಲ್ಲಿ ಬೇಕಾದ್ರೂ ಸರ್ಕಾರಿ ಜಾಗನೇ ಇದೆ, ಗೋಮಾಳ ಇದೆ, ಬೇಕಾದಷ್ಟು ಜಮೀನಿದೆ, ಅದು ಬೇಕಾದ್ರೆ ನೀವು ಮಾಡ್ಬೋದು. ನೀವು ಮಾಡಿದ್ದು ಕಾನೂನು ಆಗಲ್ಲ. ಕಾನೂನಿಗೆ ಆಕ್ಟ್ ಇದೆ. ಆಕ್ಟಿನ ಆಧಾರದಲ್ಲಿ ಕಾನೂನು ನಡಿಬೇಕು, ಸರ್ಕಾರ ನಡಿಬೇಕು, ಅಧಿಕಾರಿಗಳು ನಡಿಬೇಕು. ಆದ್ರೆ ಇವತ್ತು ಈ ಸರ್ಕಾರ ದರ್ಪದಿಂದ ನಡೆಸಕ್ ಹೊರಟಿದ್ದೀರಿ, ನೀವು ಅಹಂಕಾರದಿಂದ ನಡೆಸಕ್ ಹೊರಟಿದ್ದೀರಿ. ಕಿತ್ಕೊಂಡ್ರೆ ಏನ್ ಮಾಡ್ತೀರಿ ಅನ್ನುವಂತ ದುರಾಂಕಾರದಲ್ಲಿ ನೀವು ಮೆರೀತಾ ಇದ್ದೀರಿ. ಇದನ್ನು ಈ ರಾಜ್ಯದ ಜನ ಒಪ್ಪಲ್ಲ. ಯಾರು ಈ ದುರಾಂಕಾರದಿಂದ ನಡ್ಕೊಂಡಿದ್ದಾರೆ ಅವರನ್ನ ಮಣ್ಣು ಪಾಲು ಮಾಡಿದಂತ ರಾಜ್ಯದ ಜನತೆ ಈ ರಾಜ್ಯ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಕಿವಿ ಮಾತನಾಡ್ತೇನೆ. ಹೇಗಿದ್ರು ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡಲೇಬೇಕು ಅಂತೇಳಿ ನೀವು ತೀರ್ಮಾನ ಮಾಡಿದಂತೆ ಕಾಣ್ತಾ ಇದೆ. ನಿಮ್ಮ ಇಲಾಖೆಯನ್ನ ಎಲ್ಲವನ್ನ ಬದಿಗಿಟ್ಟು ರಿಯಲ್ ಎಸ್ಟೇಟ್ ಖಾತೆ ಸಚಿವರು ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿ ರಿಯಲ್ ಎಸ್ಟೇಟ್ ಖಾತೆಯನ್ನು ತೆಗೆದುಕೊಂಡ್ರೆ ಬಹುಶಃ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಖಾತೆಗೆ. ಈ ರಾಜ್ಯದ ರೈತರನ್ನ ರಕ್ಷಣೆ ಮಾಡುವ ಬದಲಾಗಿ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೆ ಹೊರಟಿದ್ದೀರಿ. ಖಂಡಿತ ಭಗವಂತನು ಕೂಡ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.